ಸ್ನೇಹಿತರೆ ನಮಸ್ಕಾರ. ನಾನು ಗಣೇಶ್ ಪೂಜಾರಿ. ನನ್ನ ಕಾನೂನಿನ ತರಗತಿಗಳಿಗೆ ನಿಮ್ಮನ್ನು ಸ್ವಾಗತಿಸ್ತಿದ್ದೇನೆ. ಸ್ನೇಹಿತರೆ, ಭಾರತ ದಂಡ ಸಂಹಿತೆ ಇದರ ಅಧ್ಯಾಯ 20 ಮತ್ತು 20A ಅಂದರೆ ವಿವಾಹಕ್ಕೆ ಸಂಬಂಧಿಸಿದ ಅಪರಾಧಗಳು ಏನೋ ಬಗ್ಗೆ ಆಲ್ರೆಡಿ ನಾನು ಒಂದು ಪಕ್ಷಿ ನೋಟ ಏನೋ ಹೆಸರಿನಲ್ಲಿ ಒಂದು ವಿಡಿಯೋ ರಿಲೀಸ್ ಮಾಡಿದ್ದೀನಿ. ಮತ್ತು ಇಲ್ಲಿ ನಾವು ಪಕ್ಷಿ ನೋಟಕ್ಕಿಂತ ಸ್ವಲ್ಪ ಮುಂದೆ ಅಂದರೆ ಒಂದೊಂದಾಗಿ ಸೆಕ್ಷನ್ಗಳನ್ನು ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಆರಂಭಿಸ್ತಿದ್ದೇವೆ. ಸೊ ಆ ಸರಣಿಯಲ್ಲಿ ಇದು ನನ್ನ 2ನೇ ವಿಡಿಯೋ. ಮತ್ತು ಇಲ್ಲಿ ನಾವು ಮೊದಲ ರೀತಿಯ ಅಪರಾಧ ಅಂದರೆ ನಾನು ಮಾಕ್ ಮ್ಯಾರೇಜ್ ಅಂತ ಏನು ಹೇಳಿದ್ದೆ, ಅಂದರೆ ಅಣಕು ಅಥವಾ ಮೋಸದ ಅಥವಾ ನಾಟಕದ ವಿವಾಹ ಅಂತ ನಾನು ಏನು ಹೇಳಿದ್ದೆ, ಆ ಒಂದು ಕಾನ್ಸೆಪ್ಟನ್ನು ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇದಕ್ಕೆ ಸಂಬಂಧಪಟ್ಟಂತೆ IPCಯಲ್ಲಿ 2 ಇಂಪಾರ್ಟೆಂಟ್ ಸೆಕ್ಷನ್ಸ್ ಇದೆ, ಸೆಕ್ಷನ್ 493 ಮತ್ತು 496. ನಾನು ಏನು ಮಾಡ್ತಾ ಇದ್ದೀನಿ, ನಿಮಗೆ ಮೊದಲು ನಾವು ಪಕ್ಷಿ ನೋಟ ಅನ್ನೋ ಹೆಸರಿನಲ್ಲಿ ಏನು ಒಂದು ವಿಡಿಯೋ ನೋಡಿದ್ವಿ, ಅಲ್ಲಿ ಒಂದು ಚಾರ್ಟ್ ಕೊಟ್ಟಿದ್ದೆ 5 ವಿಧದ ಅಪರಾಧಗಳು. ಅದನ್ನು ಸುಮ್ಮನೆ ಒಮ್ಮೆ ನೆನಪನ್ನು ತರಿಸೋದಕ್ಕಾಗಿ ಆ ಸ್ಲೈಡನ್ನು ತೋರಿಸ್ತೇನೆ. ಆಮೇಲೆ 493 ಅಂದರೆ ಏನಂತ ಅರ್ಥ ಮಾಡ್ಕೊಳ್ಳೋಣ, ಆಮೇಲೆ 496 ಅನ್ನು ಅರ್ಥ ಮಾಡ್ಕೊಳ್ಳೋಣ, ಆಮೇಲೆ ಸಾಕಷ್ಟು ಕೇಸ್ ಲಾಸ್ಗಳನ್ನು ಅರ್ಥ ಮಾಡ್ಕೊಳ್ತಾ ಕೊನೆಯಲ್ಲಿ ಸೆಕ್ಷನ್ 493 ಮತ್ತು 496ಗೆ ಇರುವಂತಹ ಡಿಫ್ರೆನ್ಸನ್ನು ಅರ್ಥ ಮಾಡ್ಕೊಳ್ತಾ ಒಂದು ಕಾಂಪ್ರಹೆನ್ಸಿವ್ ಸ್ಟಡಿಯನ್ನು ಮಾಡೋಣ ಅಂತ ಹೇಳ್ತಾ ಮೊದಲನೇ ಸ್ಲೈಡಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ. ಈ ಒಂದು ಸ್ಲೈಡನ್ನು ನಾವು ಆಲ್ರೆಡಿ ನನ್ನ ಲಾಸ್ಟ್ ಪ್ರೆಸೆಂಟೇಷನಲ್ಲಿ ನೋಡಿದ್ದೀವಿ. 5 ವಿಧದ ಅಪರಾಧಗಳು ಮದುವೆಗೆ ಸಂಬಂಧಪಟ್ಟಂತೆ ಅಥವಾ ವಿವಾಹಕ್ಕೆ ಸಂಬಂಧಪಟ್ಟಂತಿದೆ. ಅದು ಅಣಕು ಮದುವೆ ಇರಬಹುದು, ಬಹು ವಿವಾಹ ಇರಬಹುದು, ವ್ಯಭಿಚಾರ ಇರಬಹುದು, ಪುಸಲಾಯಿಸುವುದು ಮತ್ತು ಪಲಾಯನ ಮಾಡೋದಿರಬಹುದು, ಮತ್ತು ವಿವಾಹಿತೆಯ ಮೇಲೆ ಕ್ರೌರ್ಯ ಇರಬಹುದು. ಈ 5 ವಿಧದ ಅಪರಾಧಗಳು. ಮತ್ತು ಅದರಲ್ಲಿ ನಾವು ಮೊದಲ ವಿಧದ ಅಪರಾಧ ಅಣಕು ಅಂದರೆ ನಟಿಸಿದ ಅಥವಾ ಮೋಸದ ಮದುವೆ, ಇದನ್ನು ಸೆಕ್ಷನ್ 493 ಮತ್ತು 496 ಅಡಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. ಮೊದಲಿಗೆ ನೋಡೋಣ ಸೆಕ್ಷನ್ 493 ಏನು ಹೇಳುತ್ತೆ ಅಂತ. ಮೊದಲಿಗೆ ನೋಡೋಣ ಭಾರತ ದಂಡ ಸಂಹಿತೆ ಸೆಕ್ಷನ್ 493 ಏನು ಹೇಳ್ತದೆ ಅಂತ. ಈ ಒಂದು ಸೆಕ್ಷನ್ ಮಾತಾಡ್ತದೆ, ಪುರುಷನು ಕಾನೂನುಬದ್ಧ ವಿವಾಹದ ನಂಬಿಕೆಯನ್ನು ಮೋಸದಿಂದ ಉಂಟು ಮಾಡಿ ತನ್ನೊಡನೆ ಸಹಜೀವನ ಮಾಡುವಂತೆ ಮಾಡುವುದು ಎನ್ನುವ ಬಗ್ಗೆ ಇದು ಡಿಸ್ಕಸ್ ಮಾಡುತ್ತೆ. ಅಂದರೆ ಕೋಹ್ಯಾಬಿಟೇಷನ್ ಕಾಸ್ಡ್ ಬೈ ಅ ಮ್ಯಾನ್ ಡಿಸೀಟ್ಫುಲಿ ಇಂಡ್ಯೂಸಿಂಗ್ ಅ ಬಿಲೀಫ್ ಆಫ್ ಲಾಫುಲ್ ಮ್ಯಾರೇಜ್ ಅನ್ನೋದ್ರ ಬಗ್ಗೆ ಮಾತಾಡುತ್ತೆ. ಮತ್ತು ಈ ಸೆಕ್ಷನ್ ಹೇಳುತ್ತೆ, ವಿಧಿಬದ್ಧವಾಗಿ ತನ್ನನ್ನು ಮದುವೆಯಾಗದಿರುವ ಸ್ತ್ರೀಯನ್ನು ವಿಧಿಬದ್ಧವಾಗಿ ವಿವಾಹವಾಗಿದೆ ಎಂದು ಮೋಸದಿಂದ ನಂಬಿಸಿ ಮತ್ತು ಆ ನಂಬಿಕೆಯಿಂದ ತನ್ನೊಡನೆ ವಾಸಿಸುವಂತೆ ಅಥವಾ ಲೈಂಗಿಕ ಸಂಬಂಧ ಹೊಂದುವಂತೆ ಮಾಡುವುದು ಅಪರಾಧವಾಗಿದೆ ಅಂತ ಸೆಕ್ಷನ್ 493 ಹೇಳುತ್ತೆ. ಇಲ್ಲಿ ಸೆಕ್ಷನ್ 493ರಲ್ಲಿ ಪ್ರಮುಖವಾದ ಇಂಗ್ರೀಡಿಯೆಂಟ್ಸ್ ಅಥವಾ ಪದಾರ್ಥಗಳು ಏನಂತ ಹೇಳಿದರೆ, ಮೊಟ್ಟ ಮೊದಲನೇದಾಗಿ ನಮಗೆ ಗೊತ್ತಿರಬೇಕು, ಈ ಅಪರಾಧವನ್ನು ಒಬ್ಬ ಪುರುಷ ಒಬ್ಬ ಮಹಿಳೆಯ ಮೇಲೆ ಎಸಗ್ತಾನೆ. ಯಾವ ರೀತಿ? ಅವನಿಗೆ ಆಕೆ ಜೊತೆ ಒಂದು ಕಾನೂನುಬದ್ಧವಾದ ಅಥವಾ ವಿಧಿಬದ್ಧವಾದ ಮದುವೆ ಆಗಿರಲ್ಲ, ಆದರೆ ಆತ ಏನು ಮಾಡ್ತಾನೆ, ಆಕೆ ಅವರಿಬ್ಬರ ನಡುವೆ ಒಂದು ಕಾನೂನುಬದ್ಧ ಅಥವಾ ವಿಧಿಬದ್ಧವಾದ ಮದುವೆ ಆಗಿದೆ ಅಂತ ನಂಬುವಂತೆ ಮಾಡ್ತಾನೆ. ಮತ್ತು ಅಷ್ಟಕ್ಕೆ ಬಿಡಲ್ಲ, ಆ ಒಂದು ನಂಬಿಕೆಯಿಂದ ಆಕೆ ತನ್ನ ಜೊತೆ ವಾಸಿಸುವಂತೆ ಅಥವಾ ಆಕೆ ತನ್ನ ಜೊತೆ ಲೈಂಗಿಕ ಸಂಭೋಗ ಹೊಂದುವಂತೆ ಮಾಡ್ತಾನೆ. ಮತ್ತು ಆ ಮುಖೇನ ಮಹಿಳೆಗೆ ಮೋಸ ಮಾಡಿದರೆ ಅದು ಸೆಕ್ಷನ್ 493 ಅಡಿಯಲ್ಲಿ ಒಂದು ಅಪರಾಧ ಆಗ್ತದೆ. ಮತ್ತು ಅದಕ್ಕೆ ಪನಿಷ್ಮೆಂಟ್ ಏನು? 10 ವರ್ಷ ಜೈಲು ಶಿಕ್ಷೆ ಮತ್ತು ದಂಡ ಎರಡೂ ಸಹ ಇದೆ. ಇಲ್ಲಿ ಈ ಅಫೆನ್ಸ್ ಇದೆಯಲ್ಲ, ಕಾಗ್ನಿಸೇಬಲ್ ಅಲ್ಲ, ಅಂದರೆ ಪೊಲೀಸ್ ಅರೆಸ್ಟ್ ವಾರೆಂಟ್ ಇಲ್ಲದೆ ಅಂತಹ ಪುರುಷನನ್ನು ಅರೆಸ್ಟ್ ಮಾಡೋದಕ್ಕೆ ಆಗಲ್ಲ. ಆದರೆ ಒಮ್ಮೆ ಅರೆಸ್ಟ್ ಆದ ನಂತರ ಇಲ್ಲಿ ಆ ಪುರುಷನಿಗೆ ಬೇಲ್ ಸಿಗಲ್ಲ. ಇದು ಜಾಮೀನೀಯವಾದ ಅಪರಾಧ ಅಲ್ಲ, ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು. ಮತ್ತು ಇಂತಹ ಅಪರಾಧಗಳಿಗೆ ಟ್ರಯಲ್ ಯಾರು ಮಾಡ್ತಾರೆ? ಮ್ಯಾಜಿಸ್ಟ್ರೇಟ್ ಆಫ್ ಫಸ್ಟ್ ಕ್ಲಾಸ್ ಮಾಡ್ತಾರೆ. ಮತ್ತು ಇಲ್ಲಿ ಎರಡೂ ಪಕ್ಷಗಳು ಒಮ್ಮೆ ಕಂಪ್ಲೇಂಟ್ ಆದ ನಂತರ ರಾಜಿ ಆಗಬೇಕಂತ ಅಂದ್ಕೊಂಡ್ರೂ ಸಹ ರಾಜಿ ಆಗೋದಕ್ಕೆ ಸಾಧ್ಯ ಇಲ್ಲ. ಇಷ್ಟು ಅಂಶವನ್ನು ಸೆಕ್ಷನ್ 493ಯಲ್ಲಿ ನೆನ್ಪಿಟ್ಕೊಳ್ಳಿ. ಮುಂದೆ ಕೇಸ್ ಲಾ ಮಾತಾಡುವಾಗ ಜಾಸ್ತಿ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೇನೆ. ಇನ್ನು ಸೆಕ್ಷನ್ 496 ಇದು ಕಾನೂನುಬದ್ಧ ವಿವಾಹವಿಲ್ಲದೆ ಮೋಸದಿಂದ ವಿವಾಹ ಕರ್ಮವನ್ನು ಮಾಡಿಕೊಳ್ಳುವುದು. ಅಂದರೆ ಇಲ್ಲಿ ಮದುವೆ ಆಗೋ ಇಂಟೆನ್ಷನೇ ಇರಲ್ಲ. ಒಂದು ಪಾರ್ಟಿಗೆ ಅಥವಾ ಎರಡೂ ಪಾರ್ಟಿಗೆ ಮದುವೆ ಆಗ್ತಿದಾರಲ್ಲ, ಅವರಿಗೆ ಗೊತ್ತಿದೆ ಈ ಒಂದು ಮದುವೆಯನ್ನು ಮಾಡ್ಕೊಳ್ತಾ ಇರೋದ್ರಿಂದ ನಾವೊಂದು ಮದುವೆಯನ್ನು ಕಂಪ್ಲೀಟ್ ಮಾಡ್ತಾ ಇಲ್ಲ ಅನ್ನೋದು ಕ್ಲಿಯರ್ ಆಗಿ ಗೊತ್ತಿದ್ರೂ ಸಹ ಮದುವೆಯ ಕರ್ಮವನ್ನು ಮಾಡ್ಕೊಳ್ತಾರೆ, ವಿವಾಹದ ಕರ್ಮವನ್ನು ಮಾಡ್ಕೊಳ್ತಾರೆ. ಮತ್ತು ಅದು ಒಂದು ಅಪರಾಧ ಆಗುತ್ತೆ. ಮತ್ತು ಸೆಕ್ಷನ್ 496 ಹೇಳುತ್ತೆ, ತಾನು ಮಾಡಿಕೊಳ್ಳುತ್ತಿರುವ ವಿವಾಹ ಕರ್ಮದ ಮೂಲಕ ತಾನು ವಿಧಿಬದ್ಧವಾಗಿ ವಿವಾಹವಾದಂತಾಗುವುದಿಲ್ಲವೆಂದು ತಿಳಿದು ಅಪ್ರಾಮಾಣಿಕವಾಗಿ ಅಥವಾ ಮೋಸದ ಉದ್ದೇಶದಿಂದ ಹಾಗೆ ಮಾಡಿಕೊಳ್ಳುವುದು ಅಪರಾಧವಾಗಿದೆ. ನೆನಪಿದೆಯಾ? ಅಪ್ರಾಮಾಣಿಕ ಮತ್ತು ಮೋಸದ ಉದ್ದೇಶ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಇದನ್ನು. ಸೆಕ್ಷನ್ 24 ಅಪ್ರಾಮಾಣಿಕ ಅಂದರೆ ಡಿಸ್ಹಾನೆಸ್ಟ್ಲಿ,
ಸೆಕ್ಷನ್ 25 ಮೋಸದ ಅಂದರೆ ಫ್ರಾಡುಲೆಂಟ್ಲಿ. ಈ ಎರಡು ಶಬ್ದವನ್ನು ಆಲ್ರೆಡಿ ನಾವು ಜನರಲ್ ಎಕ್ಸ್ಪ್ಲನೇಷನ್ ಅಂದರೆ ಅಧ್ಯಾಯ 2 ಮಾತಾಡುವಾಗ ಅರ್ಥ ಮಾಡ್ಕೊಂಡಿದ್ವಿ. ಆ ರೀತಿಯಾಗಿ ಅಪ್ರಾಮಾಣಿಕವಾಗಿ ಅಥವಾ ಮೋಸದ ಉದ್ದೇಶದಿಂದ ಹಾಗೆ ಮಾಡಿಕೊಂಡ್ರೆ ಅದೊಂದು ಅಪರಾಧ ಆಗಿರುತ್ತೆ. ಇಲ್ಲಿ ಉದಾಹರಣೆ ಕೊಡುವುದಕ್ಕಿಂತಲೂ ಮೊದಲು ನಿಮಗೆ ಇಂಗ್ರೀಡಿಯೆಂಟ್ಸ್ ಅಂದರೆ ಪದಾರ್ಥಗಳು ಏನು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ 496 ಅಲ್ಲಿ ಅಪರಾಧ ಒಂದು ಗಂಡು ಮಾಡಿರ್ಬೋದು ಅಥವಾ ಹೆಣ್ಣು ಮಾಡಿರ್ಬೋದು, ಇಬ್ಬರೂ ಸಹ ಮಾಡಿರ್ಬೋದು. ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿ, ಆತ ಗಂಡಿರ್ಬೋದು ಹೆಣ್ಣಿರ್ಬೋದು, ಅಪ್ರಾಮಾಣಿಕ ಅಥವಾ ಮೋಸದ ಉದ್ದೇಶದಿಂದ ಅಂದರೆ ಮದುವೆ ಆಗಬೇಕನ್ನೋ ರೈಟ್ ಇಂಟೆನ್ಷನ್ ಇಲ್ಲ, ಏನೋ ಡಿಸ್ಹಾನೆಸ್ಟ್ ಇಂಟೆನ್ಷನ್ ಅಥವಾ ಫ್ರಾಡುಲೆಂಟ್ ಇಂಟೆನ್ಷನಿಂದ ವಿಧಿಬದ್ಧವಾದ ಕಾನೂನುಬದ್ಧವಾದ ವಿವಾಹ ಆಗುವುದಿಲ್ಲ ಅಂತ ಗೊತ್ತಿದ್ರೂ ಸಹ ಒಂದು ವಿವಾಹ ಕರ್ಮವನ್ನು ಕಂಪ್ಲೀಟ್ ಮಾಡಿದರೆ ಅದೊಂದು ಅಪರಾಧ ಆಗುತ್ತೆ ಅಂತ ಸೆಕ್ಷನ್ 496 ಹೇಳುತ್ತೆ. ಇದಕ್ಕೊಂದು ಉದಾಹರಣೆ ಕೊಡಬೇಕಂತ ಹೇಳಿದರೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಹಿಂದೂ ಸಂಸ್ಕೃತಿಯಲ್ಲಿ ಮದುವೆ ಅಂತ ಹೇಳಿದಾಗ ನಮ್ಮಲ್ಲಿ ತಾಳಿ ಕಟ್ಟೋದು ಮತ್ತು ಸಪ್ತಪದಿ ಈ ಎರಡು ಅಂದರೆ ಮಂಗಲಸೂತ್ರ ಧಾರಣೆ ಮತ್ತು ಸಪ್ತಪದಿ ಎರಡು ತುಂಬ ಪ್ರಮುಖವಾದ ಕಸ್ಟಮ್ಸ್ ಆಗಿದೆ. ಅವೆರಡು ಒಂದು ಮದುವೆಯಲ್ಲಿ ಕಂಪ್ಲೀಟ್ ಆಗಬೇಕು. ಆದರೆ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಒಂದು ಮದುವೆನ ಮಾಡ್ಕೊಳ್ತಾನೆ. ಹೇಗೆ? ಒಂದು ಸಿಂಧೂರವನ್ನು ಹಾಕಿಬಿಟ್ಟು ಒಬ್ಳಿಗೆ ಹೇಳ್ತಾನೆ, ನಂದು ನಿಂದು ಮದುವೆ ಆಯಿತು ಅಂತ ಹೇಳ್ತಾನೆ. ಇಲ್ಲಿ ಆತನಿಗೆ ಗೊತ್ತು ಸಪ್ತಪದಿ ತುಳಿದಿಲ್ಲ ಮತ್ತು ಮಾಂಗಲ್ಯ ಧಾರಣೆ ಆಗಿಲ್ಲ, ಹಾಗಾಗಿ ತಮ್ಮ ಮದುವೆ ವಿಧಿಬದ್ಧವಾಗಿ ಅಥವಾ ಕಾನೂನುಬದ್ಧವಾಗಿ ಒಂದು ವಿವಾಹ ಆಗಲಿಲ್ಲ ಅಂತ ಗೊತ್ತಿದ್ರೂ ಸಹ ಆ ರೀತಿಯಾಗಿ ಒಬ್ಬ ವ್ಯಕ್ತಿ ಮಾಡ್ತಾನೆ. ಮತ್ತು ಅಂತಹ ಮಾಡುವಿಕೆ ಹಿಂದೆ ಯಾವುದೋ ಒಂದು ಅಪ್ರಾಮಾಣಿಕ ಅಥವಾ ಮೋಸ ಮಾಡುವ ಉದ್ದೇಶ ಇದ್ದರೆ ಅದು ಸೆಕ್ಷನ್ 496 ಅಲ್ಲಿ ಅಪರಾಧ ಆಗುತ್ತೆ. ಇಮ್ಯಾಜಿನ್ ಮಾಡಿ, ಯಾರೋ ಒಬ್ಬ ಸಿಂಧೂರ ಹಾಕ್ದ, ಅವರಿಬ್ಬರು ಮದುವೆ ಆದ್ರು ಅಂತ ಅಂದ್ಕೊಂಡ್ರು, ಮತ್ತು ಜೀವನ ಪೂರ್ತಿ ಅವರಿಬ್ಬರು ಗಂಡ ಹೆಂಡತಿಯಾಗಿ ಉಳ್ಕೊಂಡು ಹೋದ್ರು ಅಂತ ಹೇಳಿದರೆ ಆತನಿಗೆ ಯಾವುದೇ ಒಂದು ಅಪ್ರಾಮಾಣಿಕ ಅಥವಾ ಮೋಸದ ಉದ್ದೇಶ ಇರಲಿಲ್ಲ. ಅಲ್ಲಿ ಆತ ಮಾಡಿದ್ದು ಒಂದು ವಿಧಿಬದ್ಧವಾದ ಮದುವೆ ಆಗಲಿಲ್ಲ ಆದರೂ ಸಹ ಆತನಿಗೆ ಆ ಇಂಟೆನ್ಷನ್ ಇರಲಿಲ್ಲ. ಆತ ಗಂಡ ಹೆಂಡತಿಯಾಗಿ ಬದುಕಬೇಕಂತ ಅಂದ್ಕೊಂಡಿದ್ರೆ ಅದೊಂದು ಕತೆ ಬೇರೆ. ಆದರೆ ಇಲ್ಲಿ ತಾನು ಯಾವ ಒಂದು ಕರ್ಮವನ್ನು ಕಂಪ್ಲೀಟ್ ಮಾಡ್ತಾನೆ, ಸಿಂಧೂರ ಹಾಕೋದು, ಆತನಿಗೆ ತುಂಬ ಕ್ಲಿಯರಾಗಿ ಗೊತ್ತು. ಅದರಿಂದ ತಾವಿಬ್ಬರು ವಿಧಿಬದ್ಧವಾಗಿ ವಿವಾಹ ಆಗಲಿಲ್ಲ ಅಂತ ಗೊತ್ತಿದ್ದು ಜೊತೆಗೆ ಆತ ಆ ರೀತಿ ಮಾಡೋದಕ್ಕೆ ಯಾವುದೋ ಒಂದು ಅಪ್ರಾಮಾಣಿಕ ಅಥವಾ ಮೋಸದ ಉದ್ದೇಶ ಇದ್ದರೆ ಅದು ಸೆಕ್ಷನ್ 496 ಅಡಿಯಲ್ಲಿ ಅಪರಾಧ ಆಗುತ್ತೆ. ಇನ್ನೂ ಸುಲಭವಾದ ಇನ್ನೊಂದು ಎಕ್ಸಾಂಪಲ್ ಕೊಡಬೇಕಂತ ಹೇಳಿದರೆ ಇಲ್ಲಿ ನಾನು ಮಹಿಳೆಯನ್ನು ಅಪರಾಧಿಯಾಗಿ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಯಾಕಂದರೆ ನಿಮಗೆ ಗೊತ್ತಿರಬೇಕು, ಸೆಕ್ಷನ್ 496 ಅಲ್ಲಿ ಪುರುಷನೂ ಅಪರಾಧ ಮಾಡ್ಬೋದು ಅಥವಾ ಮಹಿಳೆಯೂ ಮಾಡ್ಬೋದು. ಮತ್ತು ಪುರುಷನಿಗೆ ಒಂದು ಎಕ್ಸಾಂಪಲ್ ಆಲ್ರೆಡಿ ಕೊಟ್ಟೆ, ಅದಕ್ಕೋಸ್ಕರ ಮಹಿಳೆದೊಂದು ಎಕ್ಸಾಂಪಲ್ ಕೊಡ್ತೇನೆ. ಇಮ್ಯಾಜಿನ್ ಮಾಡಿ, ಒಬ್ಬಳು ಮಹಿಳೆ ಇದ್ದಾಳೆ, ಅವಳಿಗೆ ಆಲ್ರೆಡಿ ಒಂದು ಮದುವೆ ಆಗಿದೆ, ಮತ್ತು ಆ ಗಂಡ ಜೀವಂತ ಇದ್ದಾನೆ, ಮತ್ತು ಅವರಿಬ್ಬರ ನಡುವೆ ವಿವಾಹ ವಿಚ್ಛೇದನ ಆಗಿಲ್ಲ, ಮತ್ತು ಆತ ಏನು 7 ವರ್ಷದಿಂದ ಕಳೆದೋಗಿಲ್ಲ, ಅವ್ರ ಎದುರುಗಡೆನೆ ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ಬದುಕ್ತಾ ಇದ್ದಾನೆ. ಹೀಗಿರುವಾಗ ಆಕೆ ಇನ್ನೊಬ್ಬನನ್ನು ಮದುವೆ ಆದರೆ ಆ ಮದುವೆ ಕರ್ಮ ಕಂಪ್ಲೀಟಾಗಿ ಒಂದು ವಾಯ್ಡ್, ಆ ಮದುವೆನೇ ಒಂದು ವ್ಯಾಲಿಡ್ ಇಲ್ಲ. ಯಾಕಂತ ಹೇಳಿದರೆ ಹಿಂದೂ ಧರ್ಮದಲ್ಲಿ ಬಹುಪತ್ನಿತ್ವ ಅಥವಾ ಬಹುಪತಿತ್ವಕ್ಕೆ ಎಲೌಡ್ ಇಲ್ಲ. ಇಲ್ಲಿ ಬೈಗಮಿಗೆ ಎಲೌಡ್ ಇಲ್ಲದೆ ಇರುವಾಗ ಮುಂದೆ ಆಗುವ ಯಾವುದೇ ವಿವಾಹವೂ ಸಹ ವಿಧಿಬದ್ಧವಾಗಿ ಕಂಪ್ಲೀಟ್ ಆಗೋದಿಲ್ಲ. ಇದು ಗೊತ್ತಿದ್ದು ಸಹ ಒಂದು ಅಪ್ರಾಮಾಣಿಕ ಉದ್ದೇಶದಿಂದ, ಮೋಸದ ಉದ್ದೇಶದಿಂದ ಆ ರೀತಿಯಾಗಿ ಏನಾದರೂ ವಿವಾಹ ಕರ್ಮ ಕಂಪ್ಲೀಟ್ ಮಾಡಿದರೆ ಅದನ್ನು ಸೆಕ್ಷನ್ 496 ಅಲ್ಲಿ ಅಪರಾಧ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಮತ್ತು ಇಲ್ಲಿ ಪನಿಷ್ಮೆಂಟ್ ಏನು? 7 ವರ್ಷಗಳ ಜೈಲು ಮತ್ತು ದಂಡ. ಮತ್ತು ಇಲ್ಲಿ ಸಹ ಅಪರಾಧಕ್ಕೆ ಪೊಲೀಸರು ವಾರಂಟ್ ಇಲ್ಲದೆ ಅರೆಸ್ಟ್ ಮಾಡೋದಕ್ಕಾಗಲ್ಲ, ಅಸಂಜ್ಞೇಯ ಅಪರಾಧ ಆಗಿರುತ್ತದೆ ಇದು. ಅಂದರೆ ವಾರಂಟ್ ಇದ್ಬಿಟ್ಟು ಅರೆಸ್ಟ್ ಮಾಡಬೇಕಾಗ್ತದೆ. ಮತ್ತು ಇಲ್ಲಿ ಕೇಸಲ್ಲಿ ಬೇಲ್ ಸಿಗುತ್ತೆ, ಈ ಥರ ಅಪರಾಧ ಮಾಡಿದಂತಹ ಪಾರ್ಟಿಗಳಿಗೆ ಬೇಲ್ ಸಿಗುತ್ತೆ. ಇದನ್ನು ಟ್ರಯಲನ್ನು ಯಾರು ಮಾಡ್ತಾರೆ? ಮ್ಯಾಜಿಸ್ಟ್ರೇಟ್ ಆಫ್ ಫಸ್ಟ್ ಕ್ಲಾಸ್ ಮಾಡ್ತಾರೆ. ಮತ್ತು ಇಲ್ಲಿ ಸಹ ಎರಡೂ ಪಾರ್ಟಿಗಳು ಸಹ ಒಪ್ಕೊಂಡ್ರೂ ಸಹ ಇಂತಹ ಅಫೆನ್ಸಲ್ಲಿ ರಾಜಿ ಆಗೋದಕ್ಕೆ ಸಾಧ್ಯ ಇಲ್ಲ. ಇಷ್ಟು ವಿಷಯ ನಿಮಗೆ ಗೊತ್ತಿರಲಿ. ಮುಂದೆ ನಾನು 493 ಮತ್ತು 496 ಡಿಫ್ರೆನ್ಸ್ ಸಹ ಲಾಸ್ಟ್ ಸ್ಲೈಡಲ್ಲಿ ಹೇಳ್ತೀನಿ. ಅದಕ್ಕಿಂತ ಮೊದಲು ಒಂದಷ್ಟು ಇಂಪಾರ್ಟೆಂಟ್ ಕೇಸ್ ಲಾಸನ್ನು ನೋಡ್ತಾ ಹೋಗೋಣ. ನಾವು ಮಾತಾಡ್ತಿರೋ ಮೊದಲ ಕೇಸ್ ಲಾ ಶ್ರೀ ಬೋಧಿಸತ್ವ ಗೌತಮ್ ವರ್ಸಸ್ ಮಿಸ್ ಸುಬ್ರಾ ಚಕ್ರವರ್ತಿ ಅಂತ. ಇಲ್ಲಿ ಬೋಧಿಸತ್ವ ಗೌತಮ್ ಒಂದು ಕಾಲೇಜಿನ ಲೆಕ್ಚರ್ ಆಗಿರ್ತಾನೆ ಮತ್ತು ಅಲ್ಲಿ ಸುಬ್ರಾ ಚಕ್ರವರ್ತಿ ಒಬ್ಬಳು ಸ್ಟೂಡೆಂಟ್ ಆಗಿರ್ತಾಳೆ. ಮತ್ತು ಇವರೊಬ್ಬರ ನಡುವೆ ಒಂದು ಪ್ರೀತಿ ಉಂಟಾಗ್ತದೆ. ಮತ್ತು ಆ ಪ್ರೀತಿಯಲ್ಲಿ ಬೋಧಿಸತ್ವ ಗೌತಮ್ ಆಕೆಗೆ ಮದುವೆ ಆಗೋದಾಗಿ ಒಂದು ಪ್ರಪೋಸ್ ಮಾಡ್ತಾನೆ. ಮತ್ತು ಅಲ್ಲಿಂದ ಆತ ನಿರಂತರವಾಗಿ ಆಕೆ ಮನೆಗೆ ವಿಸಿಟ್ ಮಾಡೋದು ಆ ರೀತಿಯೆಲ್ಲ ಆಗುತ್ತೆ. ಮತ್ತು ಇಲ್ಲಿ ಏನು ಮಾಡ್ತಾನೆ, ಆತ ಆಕೆನ ಮದುವೆ ಆಗ್ತೇನೆ ಅಂತ ಹೇಳಿ ನಂಬಿಸಿ ಆಕೆ ಜೊತೆ ಸೆಕ್ಷುವಲ್ ರಿಲೇಷನ್ಶಿಪ್ ಸಹ ಮಾಡ್ತಾನೆ. ಮತ್ತು ಆ ಒಂದು ಸೆಕ್ಷುವಲ್ ರಿಲೇಷನ್ಶಿಪ್ಪಿಂದ ಏನಾಗುತ್ತೆ, 1993ರಲ್ಲಿ ಈ ಕತೆ ಸ್ಟಾರ್ಟ್ ಆಗಿದ್ದು 1989ರಲ್ಲಿ. 1993ರಲ್ಲಿ ಆಕೆ ಪ್ರೆಗ್ನೆಂಟ್ ಆಗ್ತಾಳೆ.
ಮತ್ತು ಅದೇ ತಿಂಗಳು ಅಂದರೆ ಸೆಪ್ಟೆಂಬರ್ 1993 ಈತ ಏನು ಮಾಡ್ತಾನೆ, ಆಕೆಗೆ ಸಿಂಧೂರ ಹಾಕ್ಬಿಟ್ಟು ನಾನು ನಿನ್ನನ್ನು ಮದುವೆ ಆಗಿದ್ದೀನಿ ಅಂತ ಅವಳನ್ನು ಒಪ್ಪಿಸ್ಬಿಟ್ಟು ನೀನೇನು ವರಿ ಮಾಡಬೇಡ, ಬಟ್ ಈ ರೀತಿಯಾಗಿ ನೀನು ಡೆಲಿವರಿ ಮಾಡಿಬಿಟ್ಟು ಏನಾದರೂ ನಮ್ಮ ಮನೆಗೆ ಬಂದರೆ ನಮ್ಮ ತಂದೆ ತಾಯಿ ನಿನ್ನನ್ನು ಮದುವೆ ಆಗೋದಕ್ಕೆ ಒಪ್ಕೊಳ್ಳಲ್ಲ, ಸೊ ಅದಕ್ಕೋಸ್ಕರ ಅಬಾರ್ಷನ್ ಮಾಡಿಸು ಅಂತ ಹೇಳಿಬಿಟ್ಟು ಅಬಾರ್ಷನ್ ಮಾಡಿಸ್ತಾನೆ. ಮತ್ತೆ ಏಪ್ರಿಲ್ 1994 ಎರಡನೇ ಬಾರಿಗೆ ಸಹ ಅಬಾರ್ಷನ್ ಮಾಡ್ತಾನೆ. ಆದರೆ ಇಷ್ಟೆಲ್ಲ ಆದ ನಂತರ 1995 ಈತ ಹೇಳ್ತಾನೆ, ನಾನು ನಿನ್ನ ಜೊತೆ ಮದುವೆ ಆಗೋದಿಲ್ಲ ಅಂತ ಹೇಳ್ತಾನೆ. ಆಗ ಆತನ ಸ್ನೇಹಿತರು ಸಹ ಹೇಳ್ತಾರೆ, ನೀನು ಈ ರೀತಿ ಮಾಡೋದು ತಪ್ಪು ಅಂತ ಹೇಳಿದರೂ ಸಹ ಕೇಳದೆ ಆತ ಆಕೆನ ಅಬಾಂಡನ್ ಮಾಡ್ತಾನೆ, ಅಂದರೆ ನಾನು ಮದುವೆ ಆಗಲ್ಲ ಅಂತ ಹೇಳ್ತಾನೆ. ಈಗ ಆತನ ಮೇಲೆ ಕೇಸ್ ಹಾಕಿದಾಗ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ಅವನಿಗೆ ಸಾಕಷ್ಟು ಪನಿಷ್ಮೆಂಟನ್ನು ಕೊಡುತ್ತೆ. ಯಾವುದೆಲ್ಲ ಸೆಕ್ಷನ್ಗಳಲ್ಲಿ, ಸೆಕ್ಷನ್ 312 ಅಂದರೆ ಗರ್ಭಪಾತ ಮಾಡಿಸಿದಾನಲ್ಲ ಅದಕ್ಕೆ, ಸೆಕ್ಷನ್ 420 ಚೀಟಿಂಗ್ ಪನಿಷ್ಮೆಂಟಿಗೆ, 493 ಮತ್ತು 496 ಮಾತಾಡಿದ್ವಿ ನಾವು. ಇಲ್ಲಿ ಎರಡೂ ಕೇಸ್ಗಳಿದೆ. 493 ಆತನ ಜೊತೆ ರಿಲೇಷನ್ಶಿಪ್ ಮಾಡುವಂತೆ, ಸೆಕ್ಷುವಲ್ ರಿಲೇಷನ್ಶಿಪ್ ಮಾಡುವಂತೆ ಮಾಡಿದಾನ ಅಂತ, ಹೇಗೆ ನಮ್ಮಿಬ್ಬರ ಮದುವೆ ಆಗಿದೆ ಅಂತ ಹೇಳಿಬಿಟ್ಟು. 496 ಹೇಗೆ ಒಂದು ಫ್ರಾಡುಲೆಂಟ್ ಮ್ಯಾರೇಜ್, ಅಲ್ಲಿ ಸಿಂಧೂರ ಹಾಕೋದ್ರಿಂದ ಮದುವೆ ಕಂಪ್ಲೀಟ್ ಆಗಿಲ್ಲ ಅಂತ ಗೊತ್ತಾತನಿಗೆ, ಆದರೆ ಆಕೆನ ಒಪ್ಪಿಸ್ದ ಅವನು. ಸಿಂಧೂರ ಹಾಕೋ ಮುಖೇನ ನಾನು ನೀನು ಗಂಡ ಹೆಂಡತಿ ಆಗಿದ್ದೀವಿ. ಎಲ್ಲಿ ಸಿಂಧೂರ ಹಾಕ್ದ, ತಾನು ನಂಬುವಂತಹ ದೇವರ ಮುಂಭಾಗದಲ್ಲಿ ನಿಲ್ಲಿಸ್ಬಿಟ್ಟು ಸಿಂಧೂರ ಹಾಕುವ ಮುಖೇನ ನಾನು ನೀನು ಗಂಡ ಹೆಂಡತಿ ಅನ್ನೋ ನಂಬಿಕೆ ಬರೋ ಹಾಗೆ ಮಾಡಿದ್ರಿಂದ ಆ ಅಪರಾಧಕ್ಕೂ ಸಹ ಒಳಗಾಗ್ತಾನಂತ ಹೇಳೋದಲ್ಲದೆ 498A ಅಂದರೆ ಕ್ರುಯಲ್ಟಿಯ ಕೇಸ್ ಸಹ ಆಗ್ತಾರೆ. ಸೊ ಇದಿಷ್ಟರ ಅಂಡರಲ್ಲಿ ಆತನಿಗೆ ಪನಿಷ್ಮೆಂಟ್ ಆಗುತ್ತೆ. ಮತ್ತು ಈ ಕೇಸ್ ಜಡ್ಜ್ಮೆಂಟನ್ನು ಓದಿದರೆ, ಇಲ್ಲಿ ನೀವು ಜಡ್ಜ್ಮೆಂಟ್ ಓದೋದು ಬೇಡ, ನಾನು ಎಲ್ಲ ಅಂಶಗಳನ್ನು ಶಾರ್ಟ್ಕಟ್ ಆಗಿ ಕೊಟ್ಟಿದ್ದೀನಿ, ಅದನ್ನ ನೀವು ಡೀಟೇಲಾಗಿ ಒಮ್ಮೆ ಓದ್ಕೊಂಡ್ರೆ ನಿಮಗೆ ತುಂಬ ಕ್ಲಾರಿಟಿ ಸಿಗುತ್ತೆ. 493 496 ಹೇಗೆ ಅಪ್ಲೈ ಆಗುತ್ತೆ ಅನ್ನೋದು ತುಂಬ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇದರೊಂದಿಗೆ ಮುಂದಿನ ಕೇಸ್ಗೆ ಹೋಗೋಣ. ನಾವು ಮಾತಾಡ್ತಿರೋ ಎರಡನೇ ಕೇಸು ಕಾರ್ತಿಕ್ ಕುಂಡು ವರ್ಸಸ್ ದಿ ಸ್ಟೇಟ್. ಇಲ್ಲಿ ಏನಾಗುತ್ತೆ, ಒಂದು ಕಾಂಪೌಂಡ್ ಇರುತ್ತೆ, ಆ ಕಾಂಪೌಂಡ್ ಒಳಗೆ 3 ಮನೆ ಇರುತ್ತೆ. ಅದರಲ್ಲಿ ಒಂದು ಮನೆಯಲ್ಲಿ ಕಾರ್ತಿಕ್ ಅಂತ ಒಬ್ಬ ಹುಡುಗ ಇರ್ತಾನೆ, ಇನ್ನೊಂದು ಮನೆಯಲ್ಲಿ ಪ್ರತಿಮಾ ಅಂತ ಒಬ್ಬಳು ಹುಡುಗಿ ಇರ್ತಾಳೆ. ಇವರಿಬ್ಬರು ಚಿಕ್ಕವರಿಂದ ಅದೇ ಮನೆಯಲ್ಲಿ ಬೆಳೆದವರು. ಸೊ ಅಕ್ಕಪಕ್ಕ ಮನೆ ಆಗಿರೋದ್ರಿಂದ ಅವರಿಬ್ಬರ ನಡುವೆ ಪ್ರೀತಿ ಆಗುತ್ತೆ. ಮತ್ತು ಒಂದಿನ ಕಾರ್ತಿಕ್ ಪ್ರತಿಮಾಗೆ ಪ್ರಪೋಸ್ ಮಾಡ್ತಾನೆ. ಮತ್ತು ಪ್ರತಿಮಾ ಹೇಳ್ತಾಳೆ, ನೀನು ನನ್ನ ತಂದೆ ತಾಯಿ ಹತ್ರ ಮಾತಾಡು ಅಂತೇಳಿ. ಮತ್ತು ಪ್ರತಿಮಾಳ ತಂದೆ ತಾಯಿಯು ಸಹ ಒಪ್ಕೊಳ್ತಾರೆ. ಮತ್ತು ಅವ್ರು ಹೇಳ್ತಾರೆ, ನೀನು ನಿನ್ನ ತಂದೆ ತಾಯಿಯ ಒಪ್ಪಿಗೆ ತಗೋ ಅಂತೇಳಿ. ಆದರೆ ಈ ಪುಣ್ಯಾತ್ಮ ಏನು ಮಾಡ್ತಾನೆ, ಒಂದಿನ ಬೆಳಿಗ್ಗೆ ಯಾರಿಗೂ ಗೊತ್ತಿಲ್ಲದಿರೋ ಹಾಗೆ ಪ್ರತಿಮಾನ ಕರ್ಕೊಂಡು ಮ್ಯಾರೇಜ್ ರಿಜಿಸ್ಟ್ರೇಷನ್ ಆಫೀಸಿಗೆ ಹೋಗ್ತಾನೆ. ಮತ್ತು ಅಲ್ಲಿ ಪ್ರತಿಮಾ ಹತ್ರ ನೀನು ಹೊರಗಡೆ ನಿಂತ್ಕೋ ಅಂತ ಹೇಳ್ತಾನೆ. ತಾನು ಒಳಗಡೆ ಹೋಗಿ ಒಂದು ಪೇಪರನ್ನು ತೊಗೊಂಡು ಬರ್ತಾನೆ. ಮತ್ತು ಈಕೆ ಹತ್ರ ಅವಳ ಒಂದು ತಮ್ಮ ಇಂಪ್ರೆಷನ್ ಹಾಕಕ್ಕೆ ಹೇಳ್ತಾನೆ. ಆಕೆ ಹಾಕ್ತಾಳೆ. ಇವನು ಪುನಃ ಒಳಗೆ ಹೋಗಿ ಹೊರಗೆ ಬಂದು, ಓಕೆ ನಮ್ಮಿಬ್ಬರು ಮದುವೆ ಆಯಿತು ಅಂತ ಮನೆ ಕರ್ಕೊಂಡು ಬರ್ತಾನೆ. ಮನೆ ಕರ್ಕೊಂಡು ಬಂದು ಎಲ್ರಿಗೆ ಹೇಳ್ತಾನೆ, ಈ ಥರ ಆಗಿದೆ, ನಮ್ಮದು ಮ್ಯಾರೇಜ್ ರಿಜಿಸ್ಟ್ರೇಷನ್ ಆಗಿದೆ ಅಂತ ಹೇಳ್ತಾನೆ. ಮತ್ತು ಆ ದಿನ ಸಂಜೆ ಇಡೀ ಊರಿಗೆ ಒಂದು ಊಟ ಹಾಕಿಸ್ತಾರೆ ಅವರು, ಮದುವೆ ಆಗಿರೋ ಖುಷಿಯಲ್ಲಿ. ಅಲ್ಲಿಂದ ಮುಂದೆ 1 ವರ್ಷ ಇವರಿಬ್ಬರು ಒಂದೇ ಕೋಣೆಯಲ್ಲಿ ಒಂದೇ ಹಾಸಿಗೆ ಮೇಲೆ ತಮ್ಮ ಸಂಸಾರವನ್ನು ನಡೆಸ್ತಾರೆ. 1 ವರ್ಷದ ನಂತರ ಆಕೆ ಒಂದು ಮಗುವನ್ನು ಹೆರ್ತಾಳೆ. ಮತ್ತು ಆ ಟೈಮ್ನಲ್ಲಿ ಕಾರ್ತಿಕ್ ನಾಟಕ ಮಾಡೋದಕ್ಕೆ ಶುರು ಮಾಡ್ತಾನೆ. ನನಗೂ ಆಕೆಗೂ ಯಾವುದೇ ಸಂಬಂಧ ಇಲ್ಲ, ಆ ಮಗು ನಂದು ಅಲ್ಲ, ನಮ್ಮಿಬ್ಬರ ನಡುವೆ ಮದುವೆನೇ ಆಗಿಲ್ಲ ಅಂತ ಹೇಳ್ತಾನೆ. ಈಗ ಪ್ರತಿಮಾಳ ತಂದೆ ತಾಯಿ ಆ ಮ್ಯಾರೇಜ್ ರಿಜಿಸ್ಟ್ರೇಷನ್ ಆಫೀಸಿಗೆ ಹೋಗಿ ಚೆಕ್ ಮಾಡಿದರೆ ಅಲ್ಲಿ ಅವರಿಬ್ಬರ ಮದುವೆ ಆದ ಯಾವುದೇ ಡಾಕ್ಯುಮೆಂಟ್ ಇರಲ್ಲ. ಅಂದರೆ ಆ ದಿನ ಕಾರ್ತಿಕ್ ಸುಮ್ಮನೆ ನಾಟಕ ಮಾಡಿದ್ದ, ಅಲ್ಲಿ ಮದುವೆನೇ ಆಗಿಲ್ಲ. ಆ ಒಂದು ನಾಟಕದ ಮುಖೇನ ಆತ ಪ್ರತಿಮಾ ತನ್ನ ಜೊತೆ ಇರುವಂತೆ, ಅಂದರೆ ಸಂಸಾರ ಮಾಡುವಂತೆ, ಜೊತೆಗೆ ಒಂದು ಸೆಕ್ಷುವಲ್ ರಿಲೇಷನ್ಶಿಪ್ಪನ್ನು ಮಾಡುವಂತೆ ಮಾಡಿರೋದ್ರಿಂದ ಆತ 493 ಒಂದು ಪನಿಷ್ಮೆಂಟನ್ನು ಪಡ್ಕೊಳ್ತಾನೆ. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಆಸಕ್ತಿದಾಯಕ ಸಂಗತಿ ಏನಂತ ಹೇಳಿದರೆ, ಪ್ರತಿಮಾ ಆಗ 16 ವರ್ಷದೊಳಾಗಿರ್ತಾಳೆ. ಸೊ ಇಲ್ಲಿ ಏನು ಮಾಡ್ತಾರೆ, ಒಂದು ಮದುವೆಯ ಆಮಿಷವನ್ನು ಒಡ್ಡಿ ಆಕೆ ಮೇಲೆ ನಿರಂತರವಾಗಿ ರೇಪ್ ಮಾಡಿರೋ ಕೇಸ್ ಸಹ 375 ಮತ್ತು 376 ಬರುತ್ತೆ. ಈ ರೀತಿಯಾಗಿ ಸುಪ್ರೀಂ ಕೋರ್ಟ್ ಕೆಲವೊಮ್ಮೆ ಏನು ಮಾಡುತ್ತೆ, ತುಂಬ ಮುಂದಕ್ಕೆ ಹೋಗ್ಬಿಟ್ಟು ಅತಿ ಹೆಚ್ಚಿನ ಪನಿಷ್ಮೆಂಟನ್ನು ಕೊಡುತ್ತೆ. ಸೊ ಅದಕ್ಕೋಸ್ಕರ ಇಂತಹ ಅಪರಾಧಗಳನ್ನು ಖಂಡಿತ ಮಾಡಬಾರ್ದು. ಇಷ್ಟನ್ನು ಹೇಳುತ್ತಾ ಮುಂದಿನ ಕೇಸ್ ಲಾ ನೋಡೋಣ. ಕ್ಷಮಿಸಿ, ಹೇಳೋದನ್ನು ಮರ್ತೆ, ನೀವು ಇಲ್ಲಿ ಖಂಡಿತವಾಗ್ಲೂ ಸೆಕ್ಷನ್ 375 ಕ್ಲಾಸ್ 4 ಓದಲೇಬೇಕು. ಅದೇನು ಹೇಳುತ್ತೆ, ವಿತ್ ಹರ್ ಕನ್ಸೆಂಟ್ when the man knows that he is not her husband and that her consent is given because she believes that he is another man to whom she is or believes herself to be lawfully married. ಇಲ್ಲಿ ಪ್ರತಿಮಾ ಏನಕ್ಕೆ ಕಾರ್ತಿಕ್ ಜೊತೆ ಸಂಸಾರ ಮಾಡಿದ್ಲು, ಆಕೆ ಅಂದ್ಕೊಂಡಿದ್ಲು ಕಾರ್ತಿಕ್ ತನ್ನ ಗಂಡ, ಅದೊಂದು ರೀಸನಿಗೋಸ್ಕರ ಮಾತ್ರ ಆಕೆ ಸಂಸಾರ ನಡೆಸ್ತಾ ಇದ್ಲು. ಆದರೆ ಕಾರ್ತಿಕ್ ಏನು ಮಾಡ್ದ, ಆತ ಆಕೆಯ ಹಸ್ಬೆಂಡ್ ಅಲ್ಲ ಅಂತ ಗೊತ್ತಿದ್ದು ಸಹ ಅಷ್ಟು ದಿನ ಆ ಕೆಲಸ ಮಾಡಿದಾನಂತ ಹೇಳಿದರೆ ಅವನು 375 ಕ್ಲಾಸ್ 4 ಅಂಡರಲ್ಲಿ ಅಪರಾಧ ಮಾಡಿದ್ದಾನೆ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ನಮ್ಮ ಮೊದಲ 2 ಕೇಸ್ಗಳದ್ದು ಒಂದು ಕಥೆ ಆದರೆ ಇಲ್ಲಿ 3ನೇ ಕೇಸು ಒಂಥರ ವಿಚಿತ್ರ ಕಥೆ. ಇದು ರಾಮಚಂದ್ರ ಭಗತ್ ವರ್ಸಸ್ ಸ್ಟೇಟ್ ಆಫ್ ಜಾರ್ಖಂಡ್. ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಒಬ್ಬ ಪುರುಷ ಮತ್ತು ಸ್ತ್ರೀ ಇರ್ತಾರೆ. ಸ್ತ್ರೀ ಒಂದು ಕಾಂಟ್ರಾಕ್ಟನ್ನು ಪ್ರಿಪೇರ್ ಮಾಡ್ತಾಳೆ ಮತ್ತು ಅದರಲ್ಲಿ ಆ ಪುರುಷ ತನ್ನನ್ನು ಮದುವೆ ಆಗಬೇಕು ಅಂತ ಬರ್ಸ್ಕೊಳ್ತಾಳೆ. ಆತ ಸೈನ್ ಹಾಕ್ತಾನೆ. ಮತ್ತು ಈ ಒಂದು ಕಾಂಟ್ರಾಕ್ಟ್ ಬೇಸ್ ಮೇಲೆ ಅವರು ಸುಮಾರು 9 ವರ್ಷಗಳ ಕಾಲ ಒಂದು ಜೀವನವನ್ನು ನಡೆಸ್ತಾರೆ. ಮತ್ತು ಆ ಜೀವಿತಾವಧಿಯಲ್ಲಿ ಅವರಿಗೆ ಒಂದು ಗಂಡು ಮತ್ತು ಇನ್ನೊಂದು ಹೆಣ್ಣು ಮಗು ಆಗುತ್ತೆ.
9 ವರ್ಷ ಕಳೆದ ನಂತರ ಆತ ಏನು ಮಾಡ್ತಾನೆ, ಆಕೆಯನ್ನು ಮನೆಯಿಂದ ಹೊರಗಾಗ್ತಾನೆ. ಈಗ ಆಕೆ ಕೇಸ್ ಹಾಕ್ತಾಳೆ. ಸುಪ್ರೀಂ ಕೋರ್ಟ್ ಈ ಕೇಸಲ್ಲಿ ಹೇಳುತ್ತೆ, ಈ ಒಂದು ಕೇಸನ್ನು ನಾವು ಮೊರಾಲಿಟಿ ಬೇಸ್ ಮೇಲೆ ನೋಡಬೇಕಂತ ಹೇಳಿದರೆ ನಾವು ಏನೋ ತೀರ್ಪನ್ನು ನೋಡಬೇಕಾಗತ್ತೆ. ಆದರೆ ಅನ್ಫಾರ್ಚುನೇಟ್ಲಿ ನಾವು ಕೇಸ್ಗಳನ್ನು ಮೊರಾಲಿಟಿ ಬೇಸ್ ಮೇಲೆ ನೋಡೋಕ್ಕಾಗಲ್ಲ, ಫ್ಯಾಕ್ಟ್ಸ್ ಬೇಸ್ ಮೇಲೆ ನೋಡಬೇಕು. ಮೊದಲಿಗೆ ಈ ಇರುವರ ನಡುವೆ ವಿವಾಹ ಆಗಿಲ್ಲ ಅನ್ನೋ ಅಂಡರ್ಸ್ಟ್ಯಾಂಡಿಂಗ್ ಇಬ್ಬರಿಗೂ ತುಂಬ ಕ್ಲಿಯರ್ ಆಗಿದೆ. ಆತ ಏನು ಮದುವೆ ಆಗಿದ್ದೇನೆ ಅಂತ ಆಕೆಯನ್ನು ನಂಬಿಸಿಲ್ಲ, ಮತ್ತು ಆಕೆಗೂ ಸಹ ತುಂಬ ಕ್ಲಿಯರ್ ಆಗಿ ಗೊತ್ತಿದೆ ಅವರಿಬ್ಬರ ಮದುವೆ ಆಗಿಲ್ಲ ಅಂತೇಳಿ. ಇನ್ನು ಆಸ್ ಫಾರ್ ಆಸ್ ಕಾಂಟ್ರಾಕ್ಟ್ ಈಸ್ ಕನ್ಸರ್ನ್ಡ್, ಹಿಂದೂ ಮ್ಯಾರೇಜಸ್ ಏನಿದೆಯಲ್ಲ ಅದು ಕಾಂಟ್ರಾಕ್ಟ್ ಅಲ್ಲ. ನಿಮಗೆ ಗೊತ್ತಿರಬೇಕು, ನೀವು ಹಿಂದೂ ಲಾ ಓದುವಾಗ ಆಲ್ರೆಡಿ ಅರ್ಥ ಮಾಡ್ಕೊಂಡಿದ್ದೀರಾ, ಹಿಂದೂ ಮ್ಯಾರೇಜ್ ಒಂದು ಕಾಂಟ್ರಾಕ್ಟ್ ಆಗಿರಲ್ಲ ಅಂತ ನಿಮ್ಗೆ ಗೊತ್ತಿದೆ. ಸೊ ಇಲ್ಲಿ ಕಾಂಟ್ರಾಕ್ಟ್ ಇದೆಯಲ್ಲ ಅದು ವ್ಯಾಲಿಡ್ ಆಗಲ್ಲ, ಅದು ವಾಯ್ಡ್ ಆ್ಯಬ್ ಇನಿಷ್ಯೂ, ಅಂದರೆ ಅದು ಮಾಡುವಾಗಲೇ ಅದಕ್ಕೆ ಒಂದು ಅರ್ಥ ಇರಲಿಲ್ಲ. ಸೊ ಅದಕ್ಕೋಸ್ಕರ ಆ ಕಾಂಟ್ರಾಕ್ಟ್ ಬೇಸ್ ಮೇಲೂ ಆಕೆಗೆ ಜಸ್ಟಿಸ್ ಸಿಗಲ್ಲ. ಮತ್ತು ಇಲ್ಲಿ ಈತ 493 ಅಥವಾ 496 ಅಡಿಯಲ್ಲಿ ಅಪರಾಧವನ್ನು ಸಹ ಮಾಡಿಲ್ಲ. ಸೊ ಆದ್ದರಿಂದ ನಮಗೆ ಆಕೆಗೆ ಯಾವುದೇ ರೀತಿಯ ನ್ಯಾಯ ಕೊಡೋದಕ್ಕೆ ಆಗಲ್ಲ, ಅನ್ಫಾರ್ಚುನೇಟ್ಲಿ ನಾವು ಮೊರಾಲಿಟಿಯನ್ನು ನೋಡೋದಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಈ ಮೊರಾಲಿಟಿಯ ಬಗ್ಗೆ ಮಾತಾಡುವಾಗ ಸುಪ್ರೀಂ ಕೋರ್ಟ್ 2 ತುಂಬ ಪ್ರಮುಖವಾದ ಕೋರ್ಟ್ಗಳನ್ನು ಮಾಡುತ್ತೆ. ತನ್ನ ಪಾರ 13 ಮತ್ತು 3ರಲ್ಲಿ ಅಲ್ಲಿ ವ್ಯಕ್ತಿಗಳ ಹೆಸರನ್ನು ನಾನು ಕೊಟ್ಟಿದ್ದೇನೆ, ಖಾಲಿ ಏನನ್ನು ಹೇಳ್ತಾರೆ ಅಂತ ನೋಡೋಣ. ಇಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ಜಡ್ಜ್ ಹತ್ರ ಹೇಳ್ತಾನೆ, ಸರ್ ಜಸ್ಟಿಸ್ ಮಾಡಿ ಅಂತ ಹೇಳ್ತಾನೆ. ಆಗ ಜಡ್ಜ್ ಹೇಳ್ತಾನೆ, ನನ್ನ ಕೆಲಸ ಜಸ್ಟಿಸ್ ಅಂದರೆ ನ್ಯಾಯವನ್ನು ಕೊಡೋದಲ್ಲ, ಕಾನೂನನ್ನು ಅಪ್ಲೈ ಮಾಡೋದು ನನ್ನ ಕೆಲಸ, ಅದರಲ್ಲಿ ನ್ಯಾಯವನ್ನು ಜನರು ಪಡ್ಕೊಳ್ಬೇಕಾಗತ್ತೆ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಇನ್ನೊಂದು ಕೇಸಲ್ಲಿ ಏನಾಗುತ್ತೆ, ಒಬ್ಬ ಚಾನ್ಸ್ಲರ್ ಇಂಗ್ಲೆಂಡ್ನ ಸರ್ ಥಾಮಸ್ ಮೋರೆ ಅಂತ ಒಬ್ಬರು ಫೇಮಸ್ ಪರ್ಸನ್, ಅವರು ವಾಕಿಂಗ್ ಹೋಗ್ತಾ ಇರ್ತಾರೆ. ಅವರ ಎದುರುಗಡೆ ಒಬ್ಬ ವ್ಯಕ್ತಿ ಓಡೋಗ್ತಾನೆ. ಆಗ ಇನ್ನೊಬ್ಬ ವ್ಯಕ್ತಿ ಅವ್ರನ್ನ ಓಡಿಸ್ಕೊಂಡು ಬರ್ತಾ ಹೇಳ್ತಾನೆ ಥಾಮಸ್ ಮೋರೆ ಅವ್ರ ಹತ್ರ, ಸರ್ ದಯವಿಟ್ಟು ಅವನನ್ನು ಹಿಡೀರಿ ಅಂತ ಹೇಳ್ತಾರೆ. ಆಗ ಥಾಮಸ್ ಮೋರೆ ಕೇಳ್ತಾರೆ, ಯಾಕೆ ನಾನು ಆತನನ್ನು ಹಿಡಿಬೇಕು ಅಂತ ಕೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಆತ ಒಂದು ಅಪರಾಧ ಎಸಗಿದ್ದಾನೆ ಅಂತ ಹೇಳ್ತಾರೆ. ಅದಕ್ಕೆ ಥಾಮಸ್ ಮೋರೆ ಕೇಳ್ತಾರೆ, ಯಾವ ಕಾನೂನಿನ ಅಡಿಯಲ್ಲಿ ಅಪರಾಧ ಎಸಗಿದ್ದಾರೆ ಅಂತ ಕೇಳಿದರೆ ಆ ವ್ಯಕ್ತಿ ಹೇಳ್ತಾರೆ, ಅವನು ದೇವರ ಕಾನೂನನ್ನು ಬ್ರೇಕ್ ಮಾಡಿದ್ದಾನೆ ಅಂತ ಹೇಳ್ತಾನೆ. ಆಗ ಥಾಮಸ್ ಮೋರೆ ಹೇಳ್ತಾರೆ, ಆತ ದೇವರ ಕಾನೂನನ್ನು ಬ್ರೇಕ್ ಮಾಡಿದರೆ ದೇವರು ಪನಿಷ್ಮೆಂಟ್ ಕೊಡಲಿ, ಆದರೆ ಪಾರ್ಲಿಮೆಂಟಿನ ಕಾನೂನನ್ನು ಏನಾದರೂ ಬ್ರೇಕ್ ಮಾಡಿದ್ದಿದ್ರೆ ಖಂಡಿತವಾಗ್ಲೂ ನಾನು ಪನಿಷ್ಮೆಂಟ್ ಕೊಡ್ತೇನೆ ಅಂತ ಹೇಳ್ತಾರೆ. ಇಲ್ಲಿ ಕಾನೂನಿನ ಒಂದು ಮಿತಿ ಏನಿದೆಯಲ್ಲ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದೇ ಪ್ರಾಬ್ಲಮ್ ಆಗಿದ್ದು ಇಡೀ ಕೇಸಲ್ಲಿ. ಏನಂದರೆ ಕಾನೂನಿನ ಮಿತಿಯಲ್ಲಿ ರಾಮಚಂದ್ರ ಭಗತ್ ಏನಿದ್ದಾನೆ ಆತ ಯಾವುದೇ ಅಪರಾಧವನ್ನು ಎಸಗಿಲ್ಲ ಅಂತ ಈ ಕೇಸಲ್ಲಿ ಪ್ರೂವ್ ಆಗೋದ್ರಿಂದ ಸುಪ್ರೀಂ ಕೋರ್ಟ್ ಆ ರೀತಿ ಹೇಳಿದ್ದು. ನಾವು ಮೊರಾಲಿಟಿ ಬೇಸ್ ಮೇಲೆ ಅನ್ಫಾರ್ಚುನೇಟ್ಲಿ ಜಡ್ಜ್ಮೆಂಟ್ ಕೊಡೋಕ್ಕಾಗಲ್ಲ, ಮತ್ತು ಈ ಕೇಸ್ನ ಫ್ಯಾಕ್ಟ್ಸ್ನ ಬೇಸ್ ಮೇಲೆ ಆಕೆಗೆ ನಾವು ಯಾವುದೇ ರೀತಿಯ ನ್ಯಾಯ ಕೊಡೋದಕ್ಕಾಗಲ್ಲ ಅಂತ ಹೇಳ್ತಾರೆ. ನಮ್ಮ ಮುಂದಿನ ಕೇಸ್ ಲಾ ಅಶ್ವಿನಿ ನಾನುಭಾಯ್ ವ್ಯಾಸ್ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ. ಇಲ್ಲಿ ಏನಾಗುತ್ತೆ, ವ್ಯಾಸ್ ಎನ್ನುವಂಥ ವ್ಯಕ್ತಿ ಕುಸುಮ ಎನ್ನುವಂಥ ಒಬ್ಬ ಸ್ತ್ರೀಯನ್ನು ಕರ್ಕೊಂಡೋಗಿ ಒಬ್ಬ ಆಫೀಸರ್ ಮುಂದೆ ನಿಲ್ಲಿಸಿ ಹೇಳ್ತಾನೆ, ಈತ ಮದುವೆ ರಿಜಿಸ್ಟರ್ ಮಾಡುವಂಥ ಆಫೀಸರ್ ಅಂತ ಹೇಳಿಬಿಟ್ಟು ಅವನ ಮುಂದುಗಡೆ ಇವರಿಬ್ಬರ ಮದುವೆಯನ್ನು ರಿಜಿಸ್ಟರ್ ಮಾಡ್ತಾನೆ. ಆಕೆ ಏನು ಅಂದ್ಕೊಳ್ತಾಳೆ, ಅವರಿಬ್ಬರಿಗೆ ಮದುವೆ ಆಗಿದೆ ಅಂತ ಅಂದ್ಕೊಳ್ತಾಳೆ. ಮುಂದೆ ಒಂದು ಸ್ವಲ್ಪ ಸಮಯ ನಂತರ ಆಕೆ ಪ್ರೆಗ್ನೆಂಟ್ ಸಹ ಆಗ್ತಾಳೆ, ಮತ್ತು ಆಕೆಗೆ ಹಾರ್ಟ್ ರಿಲೇಟೆಡ್ ಸ್ವಲ್ಪ ಪ್ರಾಬ್ಲಮ್ಸ್ ಇರೋದ್ರಿಂದ ಮಗು ಅಬಾರ್ಷನ್ ಮಾಡಿಸ್ಬೇಕು ಅಂತ ಹೇಳ್ತಾನೆ, ಮತ್ತು ಅಬಾರ್ಷನ್ ಆಗುತ್ತೆ. ಅದು ಆಕೆಗೆ ಹಾರ್ಟ್ ಪ್ರಾಬ್ಲಮ್ ಇದ್ದಿದ್ದು ಸಹ ಹೌದಾಗಿರೋದ್ರಿಂದ ಅದ್ರ ಬಗ್ಗೆ ಯಾವುದೇ ಅನುಮಾನ ಕೋರ್ಟಿಗೆ ಸಹ ಬಂದಿರಲ್ಲ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಆತ ಆಕೆಯೊಡನೆ ಮದುವೆ ಆಗಿರೋದನ್ನೇ ತಿರಸ್ಕರಿಸಿ ಬೇರೆ ಆಕೆಯೊಂದಿಗೆ ಮದುವೆ ಆಗ್ತಾನೆ, ಮತ್ತು ಕುಸುಮ ಅದಕ್ಕೆ ಕೇಸ್ ಹಾಕ್ತಾಳೆ, ಮತ್ತು ಕೇಸ್ ನಡೀತಾ ಇರುವಾಗ ಕುಸುಮ ಸತ್ತೋಗ್ಬಿಡ್ತಾಳೆ. ಇಲ್ಲಿ ಒಂದು ಪ್ರಶ್ನೆ ಕೋರ್ಟ್ ಮುಂಭಾಗದಲ್ಲಿ ಬರುತ್ತೆ, ಏನಂತ ಹೇಳಿದರೆ ಸೆಕ್ಷನ್ 198 ಆಫ್ CRPC ತುಂಬ ಕ್ಲಿಯರಾಗಿ ಹೇಳುತ್ತೆ, 493 ಮತ್ತು 496 ಸೆಕ್ಷನ್ IPCಯಲ್ಲಿ ಏನಿದೆ ಅಲ್ಲಿ ಯಾವ ಆಕೆಗೆ ತೊಂದರೆ ಆಗಿದೆ ಆಕೆಯೇ ಕೇಸನ್ನು ಕೊಡಬೇಕು, ಬೇರೆಯವ್ರು ನಡೆಸೋ ಹಾಗಿಲ್ಲ ಅಂತ ತುಂಬ ಕ್ಲಿಯರಾಗಿ ಹೇಳುತ್ತೆ. ಬಟ್ ಇಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ಈ ಕೇಸಲ್ಲಿ ಆಕೆಯ ತಾಯಿ ಇದ್ದಾಳಲ್ಲ ಆಕೆ ಇಂಟ್ರೆಸ್ಟೆಡ್, ಮತ್ತು ಇಲ್ಲಿ ಆಕೆ ಕೇಸ್ ನಡೀತಾ ಇರುವಾಗ ಸತ್ತೋಗಿರೋದ್ರಿಂದ ಖಂಡಿತವಾಗ್ಲೂ ಆಕೆ ತಾಯಿಗೆ ಈ ಕೇಸನ್ನು ಮುಂದುವರ್ಸ್ಕೊಂಡು ಹೋಗುವಂಥ ಅವಕಾಶ ಕೊಡಲೇಬೇಕು, ಮತ್ತು ಕೊಡ್ತೀವಿ, ಆ ಅಧಿಕಾರ ಖಂಡಿತವಾಗ್ಲೂ ತಮಗಿದೆ ಅಂತ ಹೇಳಿಬಿಟ್ಟು ಕೇಸನ್ನು ಕಂಟಿನ್ಯೂ ಮಾಡ್ತಾರೆ. ಸೊ ನಾವು ಆಲ್ರೆಡಿ ನನ್ನ ಫಸ್ಟ್ ಸೆಷನ್ನಲ್ಲೇ ಹೇಳಿದ್ದೆ ನಾನು, ವಾಟ್ ಈಸ್ ಸೆಕ್ಷನ್ 198 ಆಫ್ CRPC ಅಂತೇಳಿ. ಆ ಸೆಕ್ಷನ್ ನಮಗೆ ಗೊತ್ತಿರಬೇಕು. ಅಲ್ಲಿ ತೊಂದರೆಗೆ ಒಳಗಾದ ಮಹಿಳೆ ಯಾರಿದ್ದಾಳೆ ಅವಳೇ 493 ಮತ್ತು 496 ಒಂದು ಕೋರ್ಟಿಗೆ ಕಂಪ್ಲೇಂಟ್ ಕೊಡಬೇಕಾಗತ್ತೆ. ಆಗ ಮಾತ್ರ ಕೋರ್ಟ್ ಕಾಗ್ನಿಸೆನ್ಸ್ ತಗೊಳ್ಬೋದು ಆ ಕೇಸಿದು. ಆದರೆ ಇಲ್ಲಿ ನಾವು ಎಕ್ಸೆಪ್ಷನನ್ನು ಸಹ ನೋಡ್ತಿದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಮತ್ತು ಈ ಕೇಸ್ ಲಾದಲ್ಲಿ ಸೆಕ್ಷನ್ 493 ಮತ್ತು 496 ಎರಡನ್ನೂ ಸಹ ಪರಿಗಣಿಸ್ತಿದ್ದೇವೆ ಅನ್ನೋದು ನಮ್ಮ ಗಮನದಲ್ಲಿ ಇಟ್ಕೊಳ್ಬೇಕು. ಅದೇ ರೀತಿ ಸೆಕ್ಷನ್ 417 ಅಂದರೆ ಚೀಟಿಂಗ್ ರಿಲೇಟೆಡ್ ಸೆಕ್ಷನ್ ಸಹ ಇಲ್ಲಿ ಬರುತ್ತೆ ಅನ್ನೋದು ನೆನಪಿಟ್ಕೊಳ್ಬೇಕು. ಇನ್ನು ಸಿಂಧೂರ ಹಾಕ್ಬಿಟ್ಟು ಮದುವೆ ಆಗಿದೆ ಅಂತ ನಂಬಿಸಿ ಕೋಹ್ಯಾಬಿಟೇಷನ್ ಮತ್ತು ಸೆಕ್ಷುವಲ್ ರಿಲೇಷನ್ಶಿಪ್ ಅಂದರೆ ಜೊತೆಯಲ್ಲಿ ಸಂಸಾರ ನಡೆಸಿ ಲೈಂಗಿಕ ಸಂಪರ್ಕ ಹೊಂದುವಂತೆ ಮಾಡಿದಂಥ ಕೇಸ್ ಲಾ ಸುಬ್ರಾನ್ಸು ಶೇಖರ್ ಸಮಂತ್ರಿ ವರ್ಸಸ್ ಸ್ಟೇಟ್.
ಈ ಕೇಸ್ ಲಾ ಸಹ ಅದೇ ರೀತಿಯಾಗಿದೆ. ಇಲ್ಲಿ ಸಿಂಧೂರ ಹಾಕಿಬಿಟ್ಟು ಮದುವೆ ಆಗಿದೆ ಎನ್ನುವಂತಹ ನಂಬಿಕೆಯನ್ನು ತರಿಸಿದ್ದು ಸೆಕ್ಷನ್ 493 ಈ ಕೇಸಲ್ಲಿ ಅಪ್ಲೈ ಆಗುತ್ತೆ. ಯಾಕೆ ಇಲ್ಲಿ ಸಿಂಧೂರ ಹಾಕಿಬಿಟ್ಟು ಮದುವೆ ಆಗಿದೆ ಅಂತ ನಂಬಿಸಿ, ಅಂದರೆ ಇಲ್ಲಿ ವಿಧಿಬದ್ಧವಾದ ಮದುವೆ ಕಂಪ್ಲೀಟ್ ಆಗಿಲ್ಲ, ಆದರೆ ಕೇವಲ ಸಿಂಧೂರವನ್ನು ಹಾಕಿಬಿಟ್ಟು ಮದುವೆ ಆಗಿದೆ ಅಂತ ನಂಬಿಸೋದಲ್ಲದೆ ಮುಂದೇನಾಗುತ್ತೆ, ಆಕೆ ತನ್ನೊಂದಿಗೆ ಸಹಜೀವನ ನಡೆಸುವಂತೆ ಮಾಡಿ ಮತ್ತು ಸೆಕ್ಷುವಲ್ ರಿಲೇಷನ್ಶಿಪ್ ದೈಹಿಕ ಸಂಪರ್ಕವನ್ನು ಹೊಂದಿರೋದ್ರಿಂದ ಸೆಕ್ಷನ್ 493 ಈ ಕೇಸಲ್ಲಿ ಕಂಪ್ಲೀಟ್ ಆಗಿ ಅಪ್ಲೈ ಆಗುತ್ತೆ. ಇನ್ನು ನಾವು 493 ಮತ್ತು 496 ಈ ಎರಡು ಸೆಕ್ಷನ್ಗಳ ನಡುವೆ ಇರುವಂತಹ ಡಿಫ್ರೆನ್ಸ್ ನೋಡೋ ಮೊದಲು ನಮ್ಮ ಮುಂದೆ ಇನ್ನೊಂದು ಪ್ರಮುಖ ಪ್ರಶ್ನೆ ಬರುತ್ತೆ, ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಏನಾಗುತ್ತೆ. ಇಲ್ಲಿ ಇಬ್ಬರಿಗೂ ಗೊತ್ತಿದೆ ಅವರಿಬ್ಬರಿಗೆ ಮದುವೆ ಆಗಿಲ್ಲ ಅಂತ ಹೇಳಿ, ಮತ್ತು ಇಲ್ಲಿ ಯಾವುದೇ ರೀತಿ ಮದುವೆ ಆಗ್ತೇನೆ ಅಂತ ಕಮಿಟ್ಮೆಂಟ್ ಇಲ್ಲದೆ ಇರ್ಬೋದು, ಆಗ ಅದು 493 ಅಥವಾ 496 ಅಡಿಯಲ್ಲಿ ಬರಲ್ಲ. ಆದರೆ ಅವರಿಬ್ಬರು ಸಾಕಷ್ಟು ವರ್ಷಗಳ ಕಾಲ ಜೊತೆಯಲ್ಲೇ ಜೀವನ ನಡೆಸಿದರೆ ಆಗ ಕೋರ್ಟ್ ಏನು ಪ್ರಿಸಂಪ್ಷನ್ ಮಾಡುತ್ತೆ, ಅವರಿಬ್ಬರ ನಡುವೆ ಒಂದು ವೈವಾಹಿಕ ಸಂಬಂಧ ಇತ್ತು ಅಂತಲೇ ಪ್ರಿಸಂಪ್ಷನ್ ಮಾಡುತ್ತೆ ಅನ್ನೋದು ಸಾಕಷ್ಟು ಕೇಸ್ ಲಾಗಳಲ್ಲಿ ಹೇಳಿದ್ದಾರೆ. ಮತ್ತು ಆ ಮುಖೇನ ಆಕೆಗೆ ಮೇಂಟೆನೆನ್ಸ್ ಕೊಡೋದು ಅಥವಾ ಆಕೆಯ ಮಕ್ಕಳಿಗೆ ಮೇಂಟೆನೆನ್ಸ್ ಕೊಡೋದು ಈ ಬಗ್ಗೆಯೂ ಸಹ ವ್ಯಕ್ತಿ ಜವಾಬ್ದಾರಿ ಆಗ್ತಾನೆ ಅನ್ನೋದಕ್ಕೆ ತುಂಬ ಕೇಸ್ ಲಾಸ್ ಇದೆ. ಇಲ್ಲಿ ಎರಡು ಕೇಸ್ ಲಾಸ್ಗಳ ಎಕ್ಸಾಂಪಲನ್ನು ನಾನು ಕೊಟ್ಟಿದ್ದೀನಿ. ಒಂದು ದಿನೋ ಹ್ಯಾಮಿ ವರ್ಸಸ್ WL ಬಾಲ್ ಹ್ಯಾಮಿ ಆ್ಯಂಡ್ ಇನ್ನೊಂದು ಯಾವುದು ಗೋಕುಲ್ ಚಂದ್ ವರ್ಸಸ್ ಪರ್ವಿನ್ ಕುಮಾರಿ. ಈ ಎರಡು ಕೇಸ್ಗಳು ನಿಮಗೆ ಜಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದೇನೆ, ಬಟ್ ಈ ಬಗ್ಗೆ ಸಾಕಷ್ಟು ಕೇಸ್ಗಳು ನಡೀತಾ ಇರ್ತವೆ ಮತ್ತು ಇದರಲ್ಲಿ ಸಾಕಷ್ಟು ಹೊಸ ಹೊಸ ಸಂಶೋಧನೆಗಳು ಸಹ ಬರ್ತಾ ಇದ್ದಾವೆ. ನಾವು ಆ ಫೀಲ್ಡಲ್ಲಿ ಸ್ವಲ್ಪ ಗಮನವನ್ನು ಇಟ್ಕೊಳ್ಬೇಕಾಗ್ತದೆ. ಇನ್ನು ಕೊನೆಯದಾಗಿ ಸೆಕ್ಷನ್ 493 ಮತ್ತು 496 ನಡುವೆ ಇರುವಂತಹ ವ್ಯತ್ಯಾಸಗಳು. ಕೊನೆಯದಾಗಿ ಈ ಅಪರಾಧಗಳನ್ನು ಯಾರು ಕಮಿಟ್ ಮಾಡ್ಬೋದು. ಸೆಕ್ಷನ್ 493 ನಿಮಗೆ ತುಂಬ ಕ್ಲಿಯರಾಗಿ ಗೊತ್ತಿರಲಿ, ಇದನ್ನು ಒಬ್ಬ ಪುರುಷ ಮಾತ್ರ ಕಮಿಟ್ ಮಾಡ್ಬೋದು. ಆದರೆ 496ಅಲ್ಲಿ ಒಬ್ಬ ಪುರುಷ ಇರ್ಬೋದು ಅಥವಾ ಒಬ್ಬ ಮಹಿಳೆ ಇರ್ಬೋದು ಅಥವಾ ಇಬ್ಬರು ಸೇರಿಕೊಂಡು ಸಹ ಕಮಿಟ್ ಮಾಡ್ಬೋದು. ಹೇಗೆ ಇಬ್ಬರು ಸೇರ್ಕೊಂಡು ಮಾಡ್ಬೋದು? ಫಾರ್ ಎಕ್ಸಾಂಪಲ್, ಅಪ್ಪ ಹೇಳ್ತಾನೆ ಮಗಳಿಗೆ, ನೀನು ಮದುವೆ ಆದರೆ ಮಾತ್ರ ನಾನು ನಿನಗೆ ಆಸ್ತಿ ಬರ್ಕೊಡ್ತೇನೆ. ಆಗ ಮದುವೆ ಆಗೋದಕ್ಕೆ ಮನಸ್ಸಿರದ ಮಗಳು ಏನು ಮಾಡ್ತಾಳೆ, ಯಾವತ್ತೂ ಒಬ್ಬಾತನಿಗೆ ಕನ್ವಿನ್ಸ್ ಮಾಡ್ತಾಳೆ, ನೀನು ಮದುವೆ ಆದ ಹಾಗೆ ನಾಟಕ ಮಾಡು, ನನ್ನ ಪ್ರಾಪರ್ಟಿ ಸಿಕ್ಕ ನಂತರ ನಿನಗೂ ಸ್ವಲ್ಪ ಏನಾದರೂ ಕೊಡ್ತೀನಿ ಅಂತ ಕನ್ವಿನ್ಸ್ ಮಾಡ್ತಾಳೆ. ಇಲ್ಲಿ ಫ್ರಾಡುಲೆಂಟ್ ಮ್ಯಾರೇಜ್ ಅನ್ನೋದು ಆಕೆಗೂ ಗೊತ್ತು ಆತನಿಗೂ ಗೊತ್ತು, ಅವರಿಬ್ಬರು ಸೇರಿಕೊಂಡು ಆಕೆಯ ತಂದೆಗೆ ಮೋಸ ಮಾಡ್ತಿದ್ದಾರೆ. ಸೊ ಅಲ್ಲಿ ಸೆಕ್ಷನ್ 496 ಅಪ್ಲೈ ಆಗುತ್ತೆ. ಸೊ ಇಲ್ಲಿ ಪುರುಷನೂ ಮಾಡ್ಬೋದು ಅಥವಾ ಮಹಿಳೆನೂ ಮಾಡ್ಬೋದು ಅಥವಾ ಇಬ್ಬರು ಸೇರಿಕೊಂಡು ಮಾಡ್ಬೋದು. ಅದನ್ನು ನಾವು 496ಅಲ್ಲಿ ಗಮನಿಸಬೇಕು ಮತ್ತು ಅದು ಚೀಟಿಂಗಲ್ಲೂ ಸಹ ಅಫೆನ್ಸ್ ಆಗುತ್ತೆ. ಎಲ್ಲಿ ನಾನು ಹೇಳಿರೋ ಎಕ್ಸಾಂಪಲಲ್ಲಿ. ಇನ್ನು ಎರಡನೇದು ಸ್ಟೇಟಸ್, ಪರಿಸ್ಥಿತಿ ಹೇಗಿರುತ್ತೆ ನೋಡೋಣ. ಸೆಕ್ಷನ್ 493ಅಲ್ಲಿ ಒಬ್ಬ ಪುರುಷ ಒಬ್ಬ ಮಹಿಳೆಗೆ ತಮ್ಮಿಬ್ಬರ ನಡುವೆ ಮದುವೆ ಆಗಿದೆ ಅಂತ ಒಂದು ನಂಬಿಕೆಯನ್ನು ತರಿಸ್ತಾನೆ. ಆ್ಯಕ್ಚುಲಿ ಅಲ್ಲಿ ಮದುವೆ ಆಗಿರಲ್ಲ, ಆದರೆ ಆತ ನಂಬಿಕೆಯನ್ನು ತರಿಸ್ತಾನೆ ಮತ್ತು ಆ ನಂಬಿಕೆಯಿಂದಾಗಿ ಆಕೆ ಆತನೊಂದಿಗೆ ಸಂಸಾರ ನಡೆಸ್ತಾಳೆ, ಜೀವನ ನಡೆಸ್ತಾಳೆ ಅಥವಾ ಆತನೊಂದಿಗೆ ಲೈಂಗಿಕ ಸಂಪರ್ಕವನ್ನು ಬೆಳೆಸ್ತಾಳೆ. ಇಲ್ಲಿ ಅಥವಾ ಗಮನಿಸಬೇಕು, ಎರಡೂ ಆಗಬೇಕಂತಿಲ್ಲ. ಒಂದೋ ಆಕೆ ಅವನೊಂದಿಗೆ ಜೀವಿಸಿದ್ದಳು ಅಥವಾ ಸೆಕ್ಷುವಲ್ ರಿಲೇಷನ್ಶಿಪ್ ಹೊಂದಿದ್ಲು, ಎರಡರಲ್ಲಿ ಒಂದಾದರೂ ಸಾಕು. ಹೆಚ್ಚಿನ ಸಂಗತಿಗಳಲ್ಲಿ ನಾವೇನು ನೋಡಿದ್ವಿ, ಆಕೆ ನಂಬಿಕೊಂಡು ಆತನೊಂದಿಗೆ ಜೀವನ ನಡೆಸ್ತಾಳೆ, ಅಲ್ಲಿ ದೈಹಿಕ ಸಂಪರ್ಕ ಸಹ ಇದೆ. ಅದರಲ್ಲಿ ಸೆಕ್ಷನ್ 493ಅಲ್ಲಿ ಆಗುವಂಥದ್ದು. ಇನ್ನು 496ಅಲ್ಲಿ ಏನಾಗುತ್ತೆ, ಇಲ್ಲಿ ಸಹಜೀವನ ಅಥವಾ ಸೆಕ್ಷುವಲ್ ರಿಲೇಷನ್ಶಿಪ್ ಬಗ್ಗೆ ಮಾತಾಡಲ್ಲ. ಇಲ್ಲಿ ಒಬ್ಬಾತ ಒಬ್ಬಾಕೆಗೆ ಅಥವಾ ಒಬ್ಬಾಕೆ ಒಬ್ಬಾತನಿಗೆ ಅಥವಾ ಇಬ್ಬರು ಸೇರಿಕೊಂಡು ಯಾರಿಗೂ ಮದುವೆ ಆಗಿದೆ ಅನ್ನೋದನ್ನು ಪ್ರೂವ್ ಮಾಡ್ತಾರೆ, ನಂಬಿಸ್ತಾರೆ. ಅಲ್ಲಿ ಏನಿರುತ್ತೆ, ಡಿಸ್ಹಾನೆಸ್ಟ್ ಅಥವಾ ಫ್ರಾಡುಲೆಂಟ್ ಇಂಟೆನ್ಷನ್ ಇರುತ್ತೆ. ಅದೇ ನಮ್ಮ ಮೂರನೇ ಡಿಫ್ರೆನ್ಸ್ ಸಹ ಆಗಿದೆ. ಏನಾಗಿರುತ್ತೆ, ಅಲ್ಲಿ ಅಡಿಷ್ನಲ್ ಇಂಗ್ರೀಡಿಯೆಂಟ್ ಏನಿರುತ್ತೆ, 493ಅಲ್ಲಿ ಚೀಟಿಂಗ್ ಇರುತ್ತೆ, ಮೋಸ ಮಾಡಿರ್ತಾನೆ, ಕನ್ವಿನ್ಸ್ ಮಾಡಿರ್ತಾನೆ. 496ಅಲ್ಲಿ ಡಿಸ್ಹಾನೆಸ್ಟ್ ಮತ್ತು ಫ್ರಾಡುಲೆಂಟ್ ಇಂಟೆನ್ಷನ್ಸ್ ಇರ್ತವೆ. ನಾವು ಡಿಸ್ಹಾನೆಸ್ಟ್ ಮತ್ತು ಫ್ರಾಡುಲೆಂಟನ್ನು ಸೆಕ್ಷನ್ 24 ಮತ್ತು 25ಅಲ್ಲಿ ಆಲ್ರೆಡಿ ಓದಿದ್ದೀವಿ. ಸೊ ಆ ರೀತಿಯಾದ ಇಂಟೆನ್ಷನ್ಸ್ ಎಲ್ಲಿರುತ್ತೆ, 496ಅಲ್ಲಿರುತ್ತೆ. ಇನ್ನು ಪನಿಷ್ಮೆಂಟ್ಗೆ ಬಂದಾಗ ಜಾಸ್ತಿ ಪನಿಷ್ಮೆಂಟ್ ಎಲ್ಲಿದೆ, ಸೆಕ್ಷನ್ 493ಗೆ 10 ವರ್ಷಗಳ ಜೈಲು ವಾಸ, ಸೆಕ್ಷನ್ 496ಗೆ 7 ವರ್ಷದ ಜೈಲು ವಾಸ ಮತ್ತು ಎರಡೂ ಅಪರಾಧಗಳಲ್ಲೂ ಸಹ ಫೈನ್ ಇದೆ. ಇನ್ನು ಎರಡೂ ಅಪರಾಧಗಳು ನಾನ್ ಕಾಗ್ನಿಸೇಬಲ್ ಅಂದರೆ ಅಸಂಜ್ಞೇಯ ಅಪರಾಧಗಳು. ಪೊಲೀಸರು ವಾರಂಟ್ ಇಲ್ಲದೆ ಈ ಅಪರಾಧಗಳಿಗೆ ಯಾರನ್ನೂ ಅರೆಸ್ಟ್ ಮಾಡೋ ಹಾಗಿಲ್ಲ. ಇನ್ನು ಬೇಲ್ ವಿಚಾರ ಬಂದಾಗ 493ಅಲ್ಲಿ ಬೇಲ್ ಸಿಗಲ್ಲ, ಇದು ಜಾಮೀನೀಯವಲ್ಲದ ಅಪರಾಧ. ಆದರೆ 496ಅಲ್ಲಿ ಬೇಲ್ ಸಿಗುತ್ತೆ, ಜಾಮೀನು ಸಿಗುತ್ತೆ. ಇನ್ನು ಕಾಂಪೌಂಡಿಂಗ್, ಅವರಿಬ್ಬರು ರಾಜಿ ಆಗ್ಬೋದಾ ಅಂತ ಕೇಳಿದರೆ ಕೇಸ್ ಹಾಕಿದವರು ಖಂಡಿತವಾಗ್ಲೂ 493ಯಲ್ಲೂ ರಾಜಿ ಆಗೋದಕ್ಕೆ ಸಾಧ್ಯ ಇಲ್ಲ, 496ಅಲ್ಲೂ ಸಹ ರಾಜಿ ಆಗೋದಕ್ಕೆ ಸಾಧ್ಯ ಇಲ್ಲ. ಇನ್ನು CRPC ಸೆಕ್ಷನ್ 198 ತುಂಬ ಕ್ಲಿಯರ್ ಆಗಿ ಹೇಳುತ್ತೆ, 493 ಮತ್ತು 496ಅಲ್ಲಿ ಎಗ್ರೀವ್ಡ್ ವುಮನ್ ಮತ್ತು ಎಗ್ರೀವ್ಡ್ ಪಾರ್ಟಿ ಯಾರಿದ್ದಾರಲ್ಲ ಅವ್ರು ಮಾತ್ರ ಕೇಸ್ ಹಾಕಬೇಕು. ಬೇರೆ ಯಾರೇ ಕೇಸ್ ಹಾಕಿದ್ರು ಇಲ್ಲಿ ಕೋರ್ಟ್ ಅಂತಹ ಕೇಸ್ಗಳನ್ನು ಕಾಗ್ನಿಸೆನ್ಸ್ ತಗೊಳ್ಳೋ ಹಾಗಿಲ್ಲ ಅಂತ ತುಂಬ ಕ್ಲಿಯರ್ ಆಗಿ ಹೇಳುತ್ತೆ.
ಸ್ವಲ್ಪ ಡೀಟೇಲ್ಡ್ ಪ್ರೆಸೆಂಟೇಷನ್ ಆಯಿತು. ಆದರೆ ನೀವು ನನ್ನನ್ನು ಕೇಳಿದರೆ ನಾನು ಸಾಕಷ್ಟು ರಿಸರ್ಚ್ ಮಾಡಿದ ಅಂಶಗಳನ್ನು ಸಹ ನಿಮ್ಮ ಹತ್ರ ಪೂರ್ತಿ ಶೇರ್ ಮಾಡೋದಕ್ಕೆ ಹೋಗಿಲ್ಲ. ಯಾಕಂದರೆ ಎಕ್ಸಾಮ್ನ ಒಂದು ಪರ್ಪಸ್ಸಿಂದ ಇಷ್ಟು ವಿಷಯ ಸಫಿಷಿಯೆಂಟ್ ಅಂತ ನನಗನ್ನಿಸ್ತು. ಆದರೆ ನೆನ್ಪಿಟ್ಕೊಳ್ಳಿ, ನೀವು ಯಾವಾಗ ಪ್ರಾಕ್ಟೀಸ್ ಮಾಡ್ತೀರಾ ಇಷ್ಟೂ ವಿಷಯಗಳು ಸಹ ಸಫಿಷಿಯೆಂಟ್ ಆಗಲ್ಲ. ಇನ್ನಷ್ಟು ಓದ್ಕೊಂಡು ಹೋಗಬೇಕಾಗತ್ತೆ, ಇನ್ನಷ್ಟು ಕೇಸ್ ಲಾ ನಿಮ್ಮ ಜೊತೆ ಇರಬೇಕಾಗತ್ತೆ, ಲೇಟೆಸ್ಟ್ ಕೇಸ್ ಲಾ ಸಹ ನೀವು ರೆಫರ್ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಈ ಒಂದು ಪ್ರೆಸೆಂಟೇಷನನ್ನು ನಾನು ನಿಶಾನ್ಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೇನೆ. ಇವರು ಸಹ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಾರೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಗಳನ್ನು ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ. ಧನ್ಯವಾದಗಳು.